ಯಾವಾಗಲೂ ರೆಸ್ಟೋರೆಂಟ್ಗೆ ಹೋಗಿ ಬರ್ಗರ್ ತಿಂತಿದ್ದೀರಾ? ಹಾಗಾದರೆ ಈಗ ಒಂದು ಸತಿ ಮನೆಯಲ್ಲೇ ಟ್ರೈ ಮಾಡಿ. ಯಾವಾಗಲೂ ಜಾನು ನನಗೆ ಕೇಳ್ತಾ ಇದ್ಲು, ಏನಾದರೂ ಸ್ಪೆಷಲಾಗಿ ಮಾಡಿಕೊಡು ಅಂತ. ಅದಕ್ಕೆ ನಾನಿವತ್ತು ಹೋಮ್ ಮೇಡ್ ಬರ್ಗರ್ ಮಾಡಿದ್ದೆ. ಮೊದಲಿಗೆ ಒಂದು ಬಾಯ್ಲ್ಡ್ ಎಗ್ಗನ್ನು ತಗೊಂಡು ಮಯೋನೀಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ 1 2ರಿಂದ 3 ಗಾರ್ಲಿಕ್ಕು, ಈಗ ಕಾಳು ಮೆಣಸು, ಸ್ವಲ್ಪ ಉಪ್ಪು ಹಾಕಿ ನಂತರ ಒಂಚೂರು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೋತೀವಿ. ಇದನ್ನು ಗ್ರೈಂಡ್ ಮಾಡಿದ್ರೆ ಮಯೋನೀಸ್ ರೆಡಿ ಆಗುತ್ತೆ. ಮಯೋನೀಸು ಕ್ರೀಮಿ ಟೆಕ್ಸ್ಚರಲ್ಲೇ ಇರುತ್ತೆ. ನನ್ನ ಯಾಕೋ ಸ್ವಲ್ಪ ತೆಳ್ಳಗಾಯಿತು. ನಂತರ ಒಂದು ಮಾಮೂಲಿ ಪ್ಯಾನ್ ಇಟ್ಟು ಅದಕ್ಕೆ ನಾನು ಬಟರಲ್ಲಿ ಅದು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬಟರಲ್ಲಿ ಸ್ವಲ್ಪ ಬ್ರೆಡ್ಡನ್ನು ಇದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಬಟರ್ ಇಲ್ಲ ಅಂತಂದರೆ ತುಪ್ಪ ಇರುತ್ತೆ, ತುಪ್ಪ ಇಲ್ಲ ಅಂತಂದರೆ ಮಾಮೂಲಿ ಎಣ್ಣೆ ಇರುತ್ತೆ. ಎಣ್ಣೆನಲ್ಲೂ ಕೂಡ ಮಾಡ್ಕೋಬೋದು. ಬಟರು ಆಪ್ಷನಲ್ಲು, ಬಟ್ ಬಟರಲ್ಲಿ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಬ್ರೆಡ್ಡನ್ನು ಮಧ್ಯದಲ್ಲಿ 2 ಹೋಳಾಗಿ ಕಟ್ ಮಾಡಿಕೊಂಡು, 2 ಬ್ರೆಡ್ಡಲ್ಲಿ ನಾವು 2 ಮಾಡಿದ್ದು, 2 ಹೋಳಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ನಾನು ಹಾಗೆ ಈ ಬಟರಲ್ಲಿ ಇದನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಏನು ಬೇಡ, ಅದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಫ್ಲೇಮನ್ನು ಆಫ್ ಮಾಡಿದ್ದೆ. ಆಫ್ ಮಾಡಿಬಿಟ್ಟು ಮೇಲ್ಗಡೆ ಈ ಥರ ಮಯೋನೀಸ್ನ 4 ಬ್ರೆಡ್ ಅಂದರೆ 4 ಪೀಸ್ಗೂ ಸ್ಪ್ರೆಡ್ ಮಾಡಿಕೊಂಡೆ. ಹೋಮ್ ಮೇಡ್ ಮಯೋನೀಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ರುಚಿ ಅಂತೂ ಅದ್ಭುತವಾಗಿತ್ತು. ನೀವೊಂದ್ಸತಿ ಟ್ರೈ ಮಾಡಿದ್ರೆ ಡಿಸಪಾಯಿಂಟ್ ಆಗಲ್ಲ ಅಂತ 100% ಹೇಳ್ಬೋದು. ಸೊ ಈ ಥರ ಎಲ್ಲದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾನು ಫ್ಲೇಮನ್ನು ಆಫ್ ಮಾಡಿದ್ದೆ, ಮರಿಬೇಡಿ. ನಂತರ ಇದಕ್ಕೆ ಮಾಮೂಲಿ ನಾವು ಏನೇನು ಹಾಕಬೇಕು, ಈ ಥರ ಕೋಸಿನ ಎಲೆ, ಟೊಮ್ಯಾಟೊ, ನಾನು ಚೀಸ್ ಕೂಡ ಹಾಕಿದ್ದೆ. ಚೀಸ್ ಕೂಡ ಇತ್ತು ಮನೆಯಲ್ಲಿ, ಸೊ ಚೀಸು ಹಾಕಿದ್ದೆ. ನಂತರ ಆನಿಯನ್ನ ಹಾಕಿದ್ದೆ. ಎಷ್ಟೇ ನಾನು ಮೇಲುಗಡೆ ಹಾಕಿದ್ದು ಒಳಗಡೆ ತಿನ್ನೋದಕ್ಕೆ. ನಂತರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಥರ ನಾನು ಬಾಯ್ಲ್ ಮಾಡಿಕೊಂಡೆ. ಸ್ವಲ್ಪ ಚೀಸ್ ಮೆಲ್ಟ್ ಆಗೋವರೆಗೂ ಅಷ್ಟೇ. ನಂತರ ಚೀಸ್ ಮೆಲ್ಟ್ ಆದಮೇಲೆ ಜಾನು ಅಂತೂ ನಾನು ರೆಸ್ಟೋರೆಂಟಲ್ಲಿ ತಿಂತಿರೋ ಥರನೇ ಫೀಲ್ ಆಗ್ತಾಯಿದೆ ಅಂತ ಹೇಳಿದ್ರು. ಚೀಸ್ ಸ್ವಲ್ಪ ಲೇಟಾಗಿ ಮೆಲ್ಟ್ ಆದರೆ ಅದೇ ನಾವು ಪ್ಯಾನ್ ಇಟ್ಟಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮೇಲ್ಗಡೆ ಒಂದು ಬಟ್ಲಿಟ್ಟು ಅದ್ರ ಮೇಲೆ ಈ ಥರ ಬರ್ಗರ್ ಇಟ್ಟರೆ ಚೆನ್ನಾಗಿ ಚೀಸ್ ಮೆಲ್ಟ್ ಆಗುತ್ತೆ. ಸೊ ನೀವು ಒಂದ್ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.